ಹೊಸಕೋಟೆ ಪಟ್ಟಣದ ಐಬಿ ಸರ್ಕಲ್ನಲ್ಲಿ ಕಾರು ಲಾರಿ ನಡುವೆ ಡಿಕ್ಕಿ. ಘಟನೆಯಲ್ಲಿ ಆಂಧ್ರ ಮೂಲದ ಮಿಸ್ಬಾ ಉದ್ದೀನ್ ಸುಲೈಮಾನ್ ಸ್ಥಳದಲ್ಲೇ ಸಾವು. ಪ್ರಮೋದ್ ಎಂಬಾತನಿಗೆ ಗಾಯ, ಆಸ್ಪತ್ರೆಗೆ ದಾಖಲು. ವಿವಾದಾತ್ಮಕ ಲೇಖಕ ಸಲ್ಮಾನ್ ರಶ್ದಿಗೆ ಮತ್ತೆ ಹಿನ್ನಡೆ. ಜೈಪುರ ಸಾಹಿತ್ಯ ಸಮ್ಮೇಳನದಲ್ಲಿ ರಶ್ದಿ ವಿಡಿಯೋ ಕಾನ್ಫರೆನ್ಸ್ ರದ್ದು. ರಶ್ದಿ ವಿಡಿಯೋ ಸಂವಾದ ವಿರೋಧಿಸಿ ಮಿಲ್ಲಿ ಕೌನ್ಸಿಲ್ ಸಂಘಟನೆ ಕಾರ್ಯಕರ್ತರಿಂದ ಪ್ರತಿಭಟನೆ. ಪ್ಲೆಸೆಂಟ್ ಶಾಲೆಗೆ ಸೇರಿದ ಮೈದಾನ ಜಾಗ ಒತ್ತುವರಿಗೆ ಹುನ್ನಾರ ಆರೋಪ. ಸಿವಿ ರಾಮನಗರ ಬಿಜೆಪಿ ಶಾಸಕ ರಘು ವಿರುದ್ಧ ಪೊಲೀಸರಿಗೆ ದೂರು. ಆರೋಪ ನಿರಾಕರಿಸಿದ ಶಾಸಕ ರಘು. ಸುವರ್ಣ ನ್ಯೂಸ್ ಹಾಗೂ ಬಿಗ್ ಎಫ್ಎಂ ಸಹಯೋಗದಲ್ಲಿ ಎದ್ದೇಳು ಬೆಂಗಳೂರು ಅಭಿಯಾನ. ಕೆಆರ್ ನಾರಾಯಣಪುರದಲ್ಲಿ ರಸ್ತೆ ಗುಂಡಿ ಮುಚ್ಚಿದ ಆರ್ಜೆಗಳಾದ ಶ್ರುತಿ, ಹರ್ಷ. ಸ್ಥಳೀಯ ಕಾರ್ಪೊರೇಟರ್ ಎಸ್ಎಸ್ ಪ್ರಸಾದ್ ಸಾಥ್. ಕೆಎಂಎಫ್ ಹಾಲಿನ ಪುಟ್ಟ ಪ್ಯಾಕೆಟ್ ಬಿಡುಗಡೆ. ಕೇವಲ 4 ರೂಪಾಯಿಗೆ 100 ml ಗುಡ್ ಲೈಫ್ ಟೆಟ್ರಾ ಪ್ಯಾಕ್ನಲ್ಲಿ ಲಭ್ಯ. ಈ ಪುಟ್ಟ ಟೆಟ್ರಾ ಪ್ಯಾಕ್ ಹಾಲನ್ನ 3 ತಿಂಗಳ ಕಾಲ ಸಂರಕ್ಷಿಸಿ ಇಡಬಹುದೆಂಬುದು ವಿಶೇಷ. ಸ್ವಾಮಿ ವಿವೇಕಾನಂದರ 150ನೇ ಜಯಂತಿ. ಯುವ ಜಾಗೃತಿ ಯಾತ್ರೆಗೆ ಆನೇಕಲ್ನಲ್ಲಿ ಅದ್ಧೂರಿ ಸ್ವಾಗತ. ಯುವಕರಿಂದ ಮೆರವಣಿಗೆ, ಬೈಕ್ ರ್ಯಾಲಿ. ಬೆಳಗಾವಿಯ ಭೂತರಾಮನಹಟ್ಟಿ ಮುಕ್ತಿಮಠದಲ್ಲಿ ಮಹಾಯಾಗ. ಚಂಡಿಯಾಗ ಅತಿರುದ್ರ ಯಾಗದಲ್ಲಿ ಯಡಿಯೂರಪ್ಪ ಭಾಗಿ. 14 ದಿನಗಳಿಂದ ನಡೆಯುತ್ತಿದ್ದ ಯಾಗ ಮುಕ್ತಾಯ. ರಾಸಾಯನಿಕ ಬಳಸಿ ಬೆಳೆದ ಶುಂಠಿಯನ್ನ ಕೆರೆಗಳಲ್ಲಿ ತೊಳೆಯುತ್ತಾರೆ. ಶುಂಠಿ ಬೆಳೆಯಿಂದಾಗಿ ಮಲಿನವಾಗುತ್ತಿದೆ ಚಿಕ್ಕಮಗಳೂರಿನ ಕೆರೆ ನೀರು. ಗಮನ ಹರಿಸಬೇಕಿದೆ ಸಂಬಂಧಪಟ್ಟ ಅಧಿಕಾರಿಗಳು. ಕನ್ನಡ ಮಾಧ್ಯಮದ ಹೆಸರಿನಲ್ಲಿ ನಡೆಯುತ್ತಿದೆ ಆಂಗ್ಲ ಮಾಧ್ಯಮ ಶಾಲೆ. ತುಮಕೂರಿನ ಚೇಳೂರಿನಲ್ಲಿಲ್ಲ ಸರ್ಕಾರಿ ಆದೇಶಕ್ಕೆ ಕಿಮ್ಮತ್ತು. ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಕನ್ನಡ ಪರ ಸಂಘಟನೆಗಳ ಆಗ್ರಹ. ತಮಿಳುಮಯದಲ್ಲಿ ಪಸರಿಸಿದ ಕನ್ನಡ ಕಂಪು. ಕೋಲಾರದ ಕೆಜಿಎಫ್ನಲ್ಲಿ ಕನ್ನಡ ನುಡಿತೇರು ಜಾಗೃತಿ ಜಾಥಾ. ಪ್ರಾಂತೀಯ ಭಾಷೆಯಲ್ಲಿ ಶಿಕ್ಷಣದ ಸುಗ್ರೀವಾಜ್ಞೆಗೆ ಸಾಹಿತಿ ಕಮಲಾ ಹಂಪನ ಆಗ್ರಹ. 2 ವರ್ಷವಾದರೂ ಇನ್ನೂ ಮುಗಿಯದ ಕಾರವಾರ ಬಸ್ ನಿಲ್ದಾಣದ ಕಾಮಗಾರಿ ವೀಕ್ಷಿಸಿದ ಸಚಿವ ಅಸ್ನೋಟಿಕರ್ ಫುಲ್ ಗರಂ. ವಾಯುವ್ಯ ಸಾರಿಗೆ ಅಧಿಕಾರಿಗೆ ಹಿಗ್ಗಾಮುಗ್ಗಾ ತರಾಟೆ. ಕಾರವಾರ ನಗರಸಭೆ ಸದಸ್ಯ ಗಿರೀಶ್ ರಾವ್ರ ಸಮಾಜ ಸೇವೆ. ಸ್ವಂತ ಖರ್ಚಿನಿಂದ 130ಕ್ಕೂ ಅಧಿಕ ಮಕ್ಕಳಿಗೆ ಶೂ ವಿತರಣೆ. ಶಾಲಾ ಮಕ್ಕಳಿಗೆ ಶೂ ವಿತರಿಸಿದ ಸಚಿವ ಆನಂದ ಅಸ್ನೋಟಿಕರ್. ಸರ್ಕಾರದಿಂದ ಹಿಂದುಳಿದವರ ಅಭಿವೃದ್ಧಿಗೆ ಎಲ್ಲಾ ರೀತಿಯ ಸಹಕಾರ. ಅಲ್ಪಸಂಖ್ಯಾತರ ಮಕ್ಕಳಿಗೆ ಉತ್ತಮ ಶಿಕ್ಷಣ ವ್ಯವಸ್ಥೆ. ಶಿರಸಿಯಲ್ಲಿ ಸಚಿವ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿಕೆ. ಡಾಕ್ಟರ್ ಪರಮಶಿವಯ್ಯ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಅನುಷ್ಠಾನ ವಿಚಾರ. ಶೀಘ್ರದಲ್ಲೇ 4 ಜಿಲ್ಲೆಗಳ ಜನಪ್ರತಿನಿಧಿಗಳೊಂದಿಗೆ ಸಭೆ. ಚಿಕ್ಕಬಳ್ಳಾಪುರದಲ್ಲಿ ಉಸ್ತುವಾರಿ ಸಚಿವ ಎ ನಾರಾಯಣಸ್ವಾಮಿ ಹೇಳಿಕೆ. ಚಾರ್ಜ್ಗೆ ಇಟ್ಟಿದ್ದ ಲ್ಯಾಪ್ಟಾಪ್, ಮೊಬೈಲ್ ಸ್ಫೋಟ. ಕಾಲ್ ಸೆಂಟರ್ ಉದ್ಯೋಗಿ ಸಾನಿಯಾಲ ಸಾವು. ಹರಿಯಾಣದ ಗಾಜಿಯಾಬಾದ್ ನಗರದಲ್ಲಿ ಘಟನೆ. ಭಾರೀ ಚಳಿಗೆ ಜಮ್ಮು ಕಾಶ್ಮೀರ ಗಡಗಡ. ಹಿಮಪಾತದಿಂದಾಗಿ ಶ್ರೀನಗರ ಹೆದ್ದಾರಿ ಸಂಪೂರ್ಣ ಬಂದ್. ಶತಮಾನಗಳಿಂದ ಕಾಣದ ಚಳಿಯಿಂದಾಗಿ ಜನಜೀವನ ತತ್ತರ. ಸಿಂಧಗಿಯಲ್ಲಿ ಪಾಕ್ ಧ್ವಜ ಹಾರಾಟ ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಲು ಆಗ್ರಹ. ಬಾಗಲಕೋಟೆಯಲ್ಲಿ ಜೆಡಿಎಸ್ ಪ್ರತಿಭಟನೆ. ಮಣಕಿ ಮೈದಾನದಲ್ಲಿ ಅದ್ಧೂರಿ ಕುಮಟಾ ಹಬ್ಬ. ಬೂಗಿ ನೃತ್ಯ ಸ್ಪರ್ಧೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಚಾಲನೆ. ಕುಮಟಾ ಶಾಸಕ ದಿನಕರ್ ಶೆಟ್ಟಿ, ಜೆಡಿಎಸ್ ಮುಖಂಡ ಕೋನರೆಡ್ಡಿ ಸೇರಿದಂತೆ ಹಲವು ನಾಯಕರ ಭಾಗಿ. ನೇತ್ರಾವತಿ ತಿರುವು ಯೋಜನೆಗೆ ಹಾಸನ ಪರಿಸರವಾದಿಗಳ ವಿರೋಧ. ತಿರುವು ಯೋಜನೆ ಪಶ್ಚಿಮ ಘಟ್ಟ ನಾಶದ ಹುನ್ನಾರ. ಯೋಜನೆ ಪುನರ್ ಪರಿಶೀಲನೆಗೆ ಪರಿಸರವಾದಿಗಳ ಒತ್ತಾಯ. ಮದ್ಯದ ವಿರುದ್ಧ ಮಹಿಳೆಯರ ಹೋರಾಟ. ಮದ್ಯದಂಗಡಿ ಮುಚ್ಚುವಂತೆ ಆಗ್ರಹಿಸಿ ಮಹಿಳೆಯರ ಪ್ರತಿಭಟನೆ. ಬಾಗಲಕೋಟೆ ಹಲ್ಲೂರು ಗ್ರಾಮದ ಮಹಿಳೆಯರಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ. ಬಸವನಗುಡಿಯ ಗಾಂಧಿ ಬಜಾರ್ ರಸ್ತೆಯಲ್ಲಿ ಫುಟ್ಪಾತ್ ತೆರವು. ಬಿಬಿಎಂಪಿಯಿಂದ ಫುಟ್ಪಾತ್ ಮೇಲೆ ಅತಿಕ್ರಮವಾಗಿ ನಿರ್ಮಿಸಿದ ಗೂಡಂಗಡಿಗಳ ತೆರವು. ವ್ಯಾಪಾರಿಗಳ ಆಕ್ರೋಶ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಚೋಟುದ್ದ ಬಾಲಕನಿಂದ ಲಕ್ಷಾಂತರ ರೂಪಾಯಿ ಕಳವು ಮಾಡುತ್ತಿದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಮದುವೆ ಮಂಟಪದಲ್ಲಿ ಬಾಲಕನ ಕೈಚಳಕ ಕಂಡು ಹೈರಾಣಾದ ಪೊಲೀಸರು. ಚಾಮರಾಜನಗರದ ಗುಂಡಾಲ್ನ ಸರ್ಕಾರಿ ಪ್ರವಾಸಿ ಮಂದಿರದಲ್ಲಿ ಪೊಲೀಸರ ಮೋಜು ಮಸ್ತಿ. ಕೊಳ್ಳೇಗಾಲದ ಚಿಕ್ಕಲ್ಲೂರು ಸಿದ್ದಪ್ಪಾಜಿ ಜಾತ್ರೆ ವೇಳೆ ವಾಹನಗಳಿಂದ ವಸೂಲಿ ಮಾಡಿದ್ದ ಹಣದಲ್ಲಿ ರಾತ್ರಿ ಇಡೀ ಗುಂಡು ತುಂಡಿನ ಪಾರ್ಟಿ. ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕಲ್ಪಿಸುವ ಸಂವಿಧಾನದ 371ನೇ ಕಲಂ ತಿದ್ದುಪಡಿಗೆ ಆಗ್ರಹ. ವಿವಿಧ ಸಂಘಟನೆಗಳಿಂದ ಗುಲ್ಬರ್ಗ ಬಂದ್. ಬಸ್ ವ್ಯವಸ್ಥೆ ಇಲ್ಲದೆ ಜನರ ಪರದಾಟ. ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸಂವಿಧಾನದ 371ನೇ ಕಲಂ ತಿದ್ದುಪಡಿಗೆ ಆಗ್ರಹ. ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯಿಂದ ಕೊಪ್ಪಳ ಜಿಲ್ಲಾ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ. ಮದುವೆಯಾಗಿ 11 ವರ್ಷವಾದ ಮೇಲೆ ಗಂಡನಿಗೆ ಹೆಂಡತಿ ಶೀಲದ ಮೇಲೆ ಶಂಕೆ. ಗಂಡನ ಕಿರುಕುಳ ತಾಳಲಾರದೆ ಮನೆ ಬಿಟ್ಟು ಹೊರಬಂದ ಮಹಿಳೆ. ನ್ಯಾಯಕ್ಕಾಗಿ ಮಗನೊಂದಿಗೆ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಮೆಟ್ಟಿಲೇರಿದ ಬೆಳಗಾವಿಯ ಶಬಾನಾ.
ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಬಲೆಗೆ ಬಿದ್ದ ಚಿರತೆಯನ್ನ ಕೋಣೆಯೊಂದರಲ್ಲಿ ಕೂಡಿಟ್ಟಿದ್ದ ಜನತೆ, ಕಡೆಗೂ ಅರಣ್ಯಕ್ಕೆ ಸಾಗಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ. ಹರಿಯಾಣದ ಗುರ್ಗಾಂವ್ನಲ್ಲಿ ಅಗ್ನಿಪಥ್ ಚಿತ್ರದ ಪ್ರಮೋಷನ್. ನಟರಾದ ಋತಿಕ್ ರೋಷನ್, ಸಂಜಯ್ ದತ್ ಮತ್ತು ಪ್ರಿಯಾಂಕಾ ಚೋಪ್ರಾರಿಂದ ಭರ್ಜರಿ ಪ್ರಚಾರ. ಹೈದರಾಬಾದ್ ಕರ್ನಾಟಕ ವಿಶೇಷ ಸ್ಥಾನಮಾನಕ್ಕೆ ಆಗ್ರಹ. ಬೀದರ್ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ. ಸಾರಿಗೆ ಸಂಸ್ಥೆ ಬಸ್ಗಳ ಓಡಾಟ ಸ್ಥಗಿತ. ಖಾಸಗಿ ಶಾಲೆಗಳಿಗೆ ರಜೆ ಘೋಷಣೆ. ಹಿಂದುಳಿದ ಪ್ರದೇಶ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನಕ್ಕೆ ಆಗ್ರಹ. ರಾಯಚೂರಿನಲ್ಲಿ ಬಂದ್ ಆಚರಣೆ. ಬಸ್ ಸಂಚಾರ, ವ್ಯಾಪಾರ ವಹಿವಾಟು ಸಂಪೂರ್ಣ ಬಂದ್. ಚಿಕ್ಕಮಗಳೂರಿನ ಗಡಿ ಗ್ರಾಮಗಳಲ್ಲಿ ಶಾಸಕ ಸಿಟಿ ರವಿ ಗ್ರಾಮ ವಾಸ್ತವ್ಯ. ಗಡಿ ಗ್ರಾಮ ಚಟ್ನಳ್ಳಿ ತಾಂಡ್ಯಕ್ಕೆ ಅಧಿಕಾರಿಗಳೊಂದಿಗೆ ಭೇಟಿ. ಜನರ ಅಹವಾಲು ಸ್ವೀಕರಿಸಿದ ಸಿಟಿ ರವಿ. ಜಮ್ಮು ಕಾಶ್ಮೀರದ ಕುಪ್ವಾರದಲ್ಲಿ ಭಾರೀ ಹಿಮಪಾತದಲ್ಲಿ ಕೊಚ್ಚಿ ಹೋದ 5 ಸೇನಾ ಯೋಧರು ಮತ್ತು 2 ಬಿಎಸ್ಎಫ್ ಯೋಧರು. ರಕ್ಷಣಾ ಕಾರ್ಯ ಚುರುಕು. ಹೈದರಾಬಾದ್ ಕರ್ನಾಟಕ ವಿಶೇಷ ಸ್ಥಾನಮಾನ ವಿಚಾರ ಮೀನಾಮೇಷ ಎಣಿಸಿದರೆ ದೆಹಲಿಯಲ್ಲಿ ರಾಜ್ಯದ ಮಂತ್ರಿ ಸಂಸದರೊಂದಿಗೆ ಉಗ್ರ ಹೋರಾಟ. ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆ. ಜನವರಿ 30ರಂದು ರಾಜ್ಯಾಧ್ಯಕ್ಷ ಈಶ್ವರಪ್ಪ ನೇತೃತ್ವದಲ್ಲಿ ಬಿಜೆಪಿ ಪ್ರಮುಖರ ಸಭೆ. ಪಕ್ಷದ ಕಾರ್ಯಕ್ರಮಗಳ ಪಟ್ಟಿ, ಪ್ರವಾಸ, ಸಮಾವೇಶದ ಬಗ್ಗೆ ಸಮಾಲೋಚನೆ. ಬೆಂಗಳೂರಿನಲ್ಲಿ ಸಿಎಂ ಸದಾನಂದಗೌಡ ಹೇಳಿಕೆ. ನರ್ಸ್ ಭನ್ವರಿ ದೇವಿ ಹತ್ಯೆ ಪ್ರಕರಣ. ಸಿಬಿಐನಿಂದ ಕಾಂಗ್ರೆಸ್ ಶಾಸಕ ಮಲ್ಕಾನ್ ಸಿಂಗ್ ಸಹೋದರಿ ಇಂದಿರಾ ಬಿಷ್ಣೋಯ್ ನಿಕಟವರ್ತಿ ವಿಮಲ್ ಕುಮಾರ್ ಬಂಧನ. ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ನೀಡುವ ವಿಚಾರ ಕೇಂದ್ರ ಸಚಿವ ಮಲ್ಲಿಕಾರ್ಜುನ ಖರ್ಗೆ, ಧರ್ಮಸಿಂಗ್ ಯಾವುದೇ ಆಸಕ್ತಿ ವಹಿಸುತ್ತಿಲ್ಲ. ಮುಖ್ಯಮಂತ್ರಿ ಸದಾನಂದಗೌಡ ಅಸಮಾಧಾನ. ಗಣರಾಜ್ಯೋತ್ಸವದ ಆಚರಣೆಗೆ ಬೆಂಗಳೂರು ಸರ್ವ ರೀತಿಯಲ್ಲೂ ಸಿದ್ಧ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಬಿಗಿ ಭದ್ರತೆ. ಪೊಲೀಸ್ ಆಯುಕ್ತ ಜ್ಯೋತಿ ಪ್ರಕಾಶ್ ಬಿರ್ಜಿ ಹಾಗೂ ಬಿಬಿಎಂಪಿ ಆಯುಕ್ತ ಶಂಕರಲಿಂಗೇಗೌಡ ಹೇಳಿಕೆ. ಸೂಪರ್ ಹಿಟ್ ತೆಲುಗು ಚಿತ್ರ ಬಿಸ್ನೆಸ್ ಮೆನ್ ಬಾಲಿವುಡ್ನಲ್ಲಿ ಬರಲು ರೆಡಿ. ನಾಯಕ ನಟರಾಗಿ ಅಭಿನಯಿಸಲು ಬಾಲಿವುಡ್ ನಟ ರಣಬೀರ್ ಕಪೂರ್ ಜೊತೆ ಚಿತ್ರ ನಿರ್ಮಾಪಕ ಪುರಿ ಜಗನ್ನಾಥ್ ಮಾತುಕತೆ. ಬೆಂಗಳೂರಿನ ಗಾಂಧಿ ಬಜಾರ್ನಲ್ಲಿ ಫುಟ್ಪಾತ್ ತೆರವು ಹಿನ್ನೆಲೆ ರೊಚ್ಚಿಗೆದ್ದ ವ್ಯಾಪಾರಿಗಳಿಂದ ಕಾರ್ಪೊರೇಟರ್ ಸದಾಶಿವ ನಿವಾಸಕ್ಕೆ ಮುತ್ತಿಗೆ. ರಾತ್ರೋರಾತ್ರಿ ತೆರವು ಕಾರ್ಯ ನಡೆಸಿದ ಬಿಬಿಎಂಪಿ ವಿರುದ್ಧ ಆಕ್ರೋಶ. ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆ. ಮಾಲೆಗಾಂವ್ ಸ್ಫೋಟ ಪ್ರಕರಣದ ಆರೋಪಿ ನಿವೃತ್ತ ಮೇಜರ್ ರಮೇಶ್ ಉಪಾಧ್ಯಾಯ ನಾಮಪತ್ರ ಸಲ್ಲಿಕೆ. ತಂದೆಯ ಪರವಾಗಿ ಬೈರಿಯಾ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ ಮಗ ನಿಶಾಂತ್ ಉಪಾಧ್ಯಾಯ. ನಖ್ವಿ ಕುರಿತು ದೆಹಲಿ ಎಟಿಎಸ್ ಆರೋಪ ತಳ್ಳಿ ಹಾಕಿದ ಮುಂಬೈ ಎಟಿಎಸ್. ನಖ್ವಿ ಮುಂಬೈ ದಾಳಿ ಆರೋಪಿಗಳಿಗೆ ಸಹಕರಿಸಿದ್ದ, ಶಸ್ತ್ರಾಸ್ತ್ರ ಪೂರೈಸಿದ್ದ ಎಟಿಎಸ್ ಮುಖ್ಯಸ್ಥ ರಾಕೇಶ್ ಮರಿಯಾ. ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನಕ್ಕೆ ಆಗ್ರಹ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡ ಪರ ಒಕ್ಕೂಟದ ಸದಸ್ಯರಿಂದ ರಾಜಭವನಕ್ಕೆ ಮುತ್ತಿಗೆ ಯತ್ನ. ಪೊಲೀಸರಿಂದ ಪ್ರತಿಭಟನಾಕಾರರ ಸೆರೆ. ಅಡಿಲೇಡ್ 4ನೇ ಟೆಸ್ಟ್ನಲ್ಲಿ ಆಸ್ಟ್ರೇಲಿಯಾದ ರಿಕಿ ಪಾಂಟಿಂಗ್ ಆಕರ್ಷಕ ಆಟ. ಟೆಸ್ಟ್ ಜೀವನದ 13,000 ರನ್ ಪೂರೈಸಿದ ರಿಕಿ 41ನೇ ಶತಕ ಬಾರಿಸಿದ ಪಾಂಟಿಂಗ್. ಚಿಕ್ಕಬಳ್ಳಾಪುರದಲ್ಲಿ ಲೈಂಗಿಕ ಕೇಂದ್ರಗಳಾಗ್ತಾ ಇವೆ ಎನ್ಜಿಒ ಮಾಲೀಕತ್ವದ ಹಾಸ್ಟೆಲ್ಗಳು. ಗೌರಿಬಿದನೂರು ಪಟ್ಟಣದ ಪ್ರಗತಿ ಬಾಲಕಿಯರ ವಸತಿ ನಿಲಯದ ಬಾಲಕಿಯರ ಮೇಲೆ ಅತ್ಯಾಚಾರ, ಆರೋಪಿಗಳ ಬಂಧನ. ಘಟಪ್ರಭಾ ಬಲದಂಡೆ ಕಾಲುವೆಯಿಂದ ರೈತರಿಗೆ ನೀರೇ ಹರಿಸಿಲ್ಲ, ಆದರೂ ನೀರಿನ ಕರ ಪಾವತಿಸಿ ಅಂತ ರೈತರಿಗೆ ಬಂದಿದೆ ಬಿಲ್. ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಬಾಗಲಕೋಟೆ ಜಿಲ್ಲೆ ಲೋಕಾಪುರ ಸುತ್ತಲಿನ ರೈತರು. ಆಸ್ಟ್ರೇಲಿಯಾ ಓಪನ್ ಟೆನಿಸ್ ಟೂರ್ನಿಯಿಂದ ಹೊರಬಿದ್ದ ಕೆರೋಲಿನ್ ವೋಜ್ನಿಯಾಕ್. ಕಿಮ್ ಕ್ಲಿಸ್ಟರ್ ವಿರುದ್ಧ 6-3, 7-6ರಿಂದ ಸೋಲು. ದುಷ್ಕರ್ಮಿಗಳಿಂದ ಸ್ವಾಮೀಜಿ ಮೇಲೆ ಮಾರಣಾಂತಿಕ ಹಲ್ಲೆ. ಚಿಕಿತ್ಸೆಗೆ ಕೊಂಡೊಯ್ಯುತ್ತಿದ್ದಾಗ ಮಾರ್ಗ ಮಧ್ಯೆ ಅಸುನೀಗಿದ ಬಿಜಾಪುರದ ಸಿಂದಗಿ ತಾಲೂಕಿನ ನೂರುಂದಯ್ಯ ಮಾಳಪ್ಪ ಹಿರೇಮಠ ಸ್ವಾಮೀಜಿ. ಪಶ್ಚಿಮ ಬಂಗಾಳದಲ್ಲಿ ಮುಂದುವರೆದ ಮಕ್ಕಳ ಸಾವಿನ ಸರಣಿ. ಮಾಲ್ಡಾ ಆಸ್ಪತ್ರೆಯಲ್ಲಿ ಕಳೆದ 7 ದಿನಗಳಿಂದ ಒಟ್ಟು 33 ಮಕ್ಕಳ ಸಾವು. ಆರ್ಬಿಐ ಸಾಲ ನೀತಿ ಪರಿಷ್ಕರಣೆ. ಬಡ್ಡಿದರದಲ್ಲಿ ಯಾವುದೇ ಬದಲಾವಣೆ ಮಾಡದಿರಲು ಬ್ಯಾಂಕ್ ನಿರ್ಧಾರ. 5.5% ನಗದು ಮೀಸಲು ಅನುಪಾತ ಬದಲಾದ ದರ ಜನವರಿ 28ರಿಂದ ಜಾರಿಗೆ. ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ದುಷ್ಕೃತ್ಯವೆಸಗಲು ಉಗ್ರರ ಸಂಚು. ಬೆಂಗಳೂರು ಸೇರಿದಂತೆ ದೇಶದ 7 ನಗರಗಳಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್. ಕೇಂದ್ರ ಗುಪ್ತಚರ ಇಲಾಖೆಯಿಂದ ಗೃಹ ಸಚಿವಾಲಯಕ್ಕೆ ಮಾಹಿತಿ.